ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಪೋಟ್ ನೆಕ್ಕಲ್ಲಿ ಮಿಷಿನ್ ವರ್ಕ್ ಡಿಸೈನ್ ಯಾವ ಥರ ಅಂತ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಈಗ ರನ್ನಿಂಗಲ್ಲಿರೋದು ಗೋಲ್ಡನ್ ಸ್ಯಾರಿ, ಅಂದರೆ ಬಾರ್ಡ್ರು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ, ಸ್ಯಾರಿ ಫುಲ್ಲೂ ಲೈಟ್ ಕಲರ್ ಬರುತ್ತೆ. ಸೇಮ್ ಈಗ ಇದು ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ, ಇದು ಗೋಲ್ಡನ್ ಕಲರ್ ಸ್ಯಾರಿ ಅಂತ. ಕಸ್ಟಮರು ನಮ್ಮ ಹತ್ರನೇ ಈ ಸೀರೆ ಪರ್ಚೇಸ್ ಮಾಡಿ ಅದರಲ್ಲಿ ಡಿಸೈನ್ ಬೋಟ್ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಅವರು ಡಿಸೈನ್ ನನಗೆ ಕಳಿಸಿದ್ರು ಮಾಡೋಕ್ಕೆ. ನಾನು ಇವಾಗ ನೋಡಿ ಇದು ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ ಇದು ಫ್ರಂಟ್ ಬೋಟ್ ನೆಕ್ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಆಗಿ ಫ್ರೇಮ್ ಮೇಲೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ನಾನು 2ನೇ ನಂಬರಲ್ಲಿ ಇಟ್ಕೊಂಡು ಒಂದು ರೌಂಡು ನೆಕ್ಕು ಮುಂದೆಗಡೆ ರೌಂಡ್ ಇದೆ, ರೌಂಡ್ ನೆಕ್ ಹೇಳಿದ್ದಾರೆ ಅವರು. ಅದೇ ಥರನೇ ನೋಡಿ 2ನೇ ನಂಬರಲ್ಲಿ ಇಟ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ಎಲ್ಲ ಬ್ಲೌಸ್ಗೂ ಹಾಕ್ಕೊಳ್ಬೋದು. ಅಂದರೆ ಇದು ಏನಕ್ಕಪ್ಪ ಈ ಥರ ಅದನ್ನು ಹಾಕ್ಕೊಳ್ತೀವಿ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಏನಾದರೂ ಡಿಸೈನ್ ಮಾಡಬೇಕಾದಾಗ ಇದ್ರ ಮೇಲೆ ಇದು ಈಚೆಗೆ ನಾವು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಮತ್ತು ನಾವು ಲೈನಿಂಗ್ನ ಅಟ್ಯಾಚ್ ಮಾಡಬೇಕಾದ್ರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಇದು ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ ಇದು ಕರ್ಲ್ ಶೇಪ್ ಥರ ಬರುತ್ತೆ 1 ಇಂಚಿಗೆ, ಅದಕ್ಕೆ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗಿನ್ನೂ ತುಂಬ ಹತ್ತಿರ ಬೇಕು ಅನ್ನೋರು ಸಹ ಮುಕ್ಕಾಲು ಇಂಚಿಗೆ, ಅರ್ಧ ಇಂಚಿಗೆ ಸಹ ಮಾರ್ಕ್ ಮಾಡ್ಕೊಳ್ಬೋದು. ನಾನು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಕರ್ಲ್ ಶೇಪ್ ಥರ ಉಲ್ಟಾ ಸಿ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ನಾನು 1ನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು. ಈಗ ಹಬ್ಬದ ಸೀಸನ್ ಇರೋದ್ರಿಂದ ತುಂಬ 2-3 ಬ್ಲೌಸ್ ವರ್ಕ್ ಮಾಡಿದ್ದೆ, ಅದು ಸಹ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ಇದು ಹೊಲ್ದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವ ಥರ ಕಾಣಿಸ್ತಿತ್ತು ತೋರಿಸ್ತೀನಿ ನಾನು ಇದನ್ನು. ಅಂದರೆ ಹಬ್ಬದ ಟೈಮಲ್ಲಿ ಅದು ಆಲ್ಮೋಸ್ಟ್ ನನಗೆ ವರ್ಕ್ದೇ ಸತಿ ದೀಪಾವಳಿ ಹಬ್ಬಕ್ಕೆ ವರ್ಕೇ ಜಾಸ್ತಿ ಇತ್ತು ಸ್ವಲ್ಪ. ಅಂದರೆ ಮಿಷಿನ್ ವರ್ಕೇ ಸ್ವಲ್ಪ ಜಾಸ್ತಿ ಇತ್ತು. ಆದ್ರೂ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀನಿ ನಾನು. ಇವಾಗ ನೋಡಿ ಈಗ ಕರ್ಲ್ ಶೇಪ್ ಎಲ್ಲನೂ 1ನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಅದಕ್ಕೆ ನಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಇಲ್ಲ ಮಂದ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಹಾಕ್ಕೊಳ್ಬೋದು. ಇದು ಸೀರೆ ಕಲರ್ ಬಂದು ಯೆಲ್ಲೋ ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ, ದೊಡ್ಡ ಬಾರ್ಡ್ರ್ ಇದೆ, ಒಂದು 6 ಇಂಚ್ ಬಾರ್ಡ್ರ್ ಇದೆ. ಕೆಳಗಡೆ ಸಣ್ಣ ಬಾರ್ಡ್ರ್ ಇದೆ, ಒಂದು 3-3.5 ಇಂಚಷ್ಟು ಬಾರ್ಡ್ರ್ ಇದೆ. ಅವರು ಕಸ್ಟಮರು ನನಗೆ ಇದರಲ್ಲಿ ಡಿಸೈನ್ ಏನಾದರೂ ಮಾಡಿಕೊಡಿ ಅಂತಂದರು. ನಾನು ಅವರಿಗೆ ಹೇಳಿದೆ, ಇದು ಗೋಲ್ಡನ್ ಕಲರ್ ಸ್ಯಾರಿ, ಒಂದೇ ಕಲರ್ ಇದೆ, ಇದರಲ್ಲಿ ಮಾಡಿದ್ರೆ ಅಷ್ಟು ಲುಕ್ಕಾಗಿ ಏನು ಕಾಣಲ್ಲ ಅಂತ ಹೇಳಿದೆ. ಇಲ್ಲ ಮಾಡಿಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಅಂದರೆ ಕಲರ್ ಕಾಂಬಿನೇಷನ್ಗಳು ಡಾರ್ಕ್, ಈಗ ಪಿಂಕ್ ಕಲರಿಗೆ ಗ್ರೀನ್ ಕಲರು ಆ ಥರ ಡಾರ್ಕ್ ಕಲರ್ಸ್ ಬಂದಾಗ ಇದು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಚೆನ್ನಾಗಿ ಕಾಣಿಸುತ್ತೆ, ಆದರೆ ಒಂಥರ ಡಿಸೆಂಟ್ ಕಲರ್ ಥರ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ನಾನು ಇವಾಗ 2ನೇ ನಂಬರ್ ಇಟ್ಕೊಂಡು ಆದಮೇಲೆ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದು ವರ್ಕುದು ಬ್ಲೌಸು ಇದು ಕಸ್ಟಮರು ನನಗೆ ಫಾಲೋ ಜಿಗ್ಜಾಗು ಕುಚ್ಚು ಹಾಕೋಕ್ಕೆ, ಬೇಬಿ ಕುಚ್ಚು ಹಾಕೋಕ್ಕೆ ಹೇಳಿದರು. ಅದೆಲ್ಲ ನನಗೆ ಫಸ್ಟು ಏನಾಗ್ಬಿಡುತ್ತೆ ಅಂದರೆ, ಫಾಲೋ ಜಿಗ್ಜಾಗಿಗೆ ಕುಚ್ಚು ಎಲ್ಲ ರೆಡಿ ಆಗಿಬಿಡುತ್ತೆ. ಈ ಬ್ಲೌಸು ವರ್ಕ್ ಮಾಡೋದೇ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದ್ರೂ ಸ್ವಲ್ಪ ಲೇಟ್ ಮಾಡ್ತೀನಿ ನಾನು ಇದನ್ನು. ನೋಡಿ ನಾನು ಕಲರ್ ಶೇಪ್ ಎಲ್ಲ ಆಯಿತು. ನೋಡಿ ಇದು ಈ ಕಡೆ ಒಂದು ಲೀಫ್ ಬರುತ್ತೆ, ಈ ಕಡೆ ಒಂದು ಲೀಫ್ ಬರುತ್ತೆ. 0 ಇಂದ 2 ಹೋಗಿ 2 ಇಂದ 0 ಬರುತ್ತೆ. ಇದು ಲೀಫು ಗುಂಡ ಬರುತ್ತೆ, ಸ್ವಲ್ಪ ಏನು ದಪ್ಪ ಬರಲ್ಲ, ಇದು ಚೂಪ್ ಬರಲ್ಲ, ಗುಂಡಿಗೆ ಲೀಫ್ ಥರನೇ ಬರುತ್ತೆ ಇದು. ಅವರು ಡಿಸೈನಲ್ಲೂ ಸಹ ಇದು ಹಾಗೇ ಇತ್ತು. ಮತ್ತು ಬ್ಯಾಕ್ ಡಿಸೈನು ಸ್ವಲ್ಪ ಇದು ಫ್ರಂಟಲ್ಲಿ ಸ್ವಲ್ಪ ಡಿಸೈನ್ ಇದು ಕಡಿಮೆ ಇದೆ, ಬ್ಯಾಕ್ ಡಿಸೈನಲ್ಲಿ ತುಂಬ ಗ್ರ್ಯಾಂಡ್ ಇದೆ. ಅದೇನೆಂದರೆ ಬೋಟ್ ನೆಕ್ಕಲ್ಲಿ ಡ್ರಾಪ್ ಶೇಪ್ ಇಟ್ಟು ಅದ್ರ ಮೇಲ್ಗಡೆಗೆ ಈ ಥರ ಡಿಸೈನ್ ಬರುತ್ತೆ, ಒಳಗಡೆಗೆ ಅರ್ಧ ಕಲರ್ ಶೇಪ್ ಬಂದು ಅದರಲ್ಲಿ ಅರ್ಧ ಫ್ಲವರ್ ಬರುತ್ತೆ, ಆ ಥರ ಮಾಡಿದ್ದೀನಿ ನಾನು. ಅದು ವಿಡಿಯೋ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು
ಫ್ರಂಟಲ್ಲಿ ಯಾವ ಥರ ಮಾಡಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನಾನು. ಕೆಳಗಡೆ 3 ಲೀಫು, ಮೇಲುಗಡೆ 3 ಲೀಫು, ಒಳಗಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಲೀಫ್ ಬರುತ್ತೆ, ಆಮೇಲೆ 5 ಲೀಫ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್. ಇದು ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಇದು ಗೋಲ್ಡನ್ ಕಲರ್ ಸ್ಯಾರಿ ಇರೋದ್ರಿಂದ ಬಾರ್ಡ್ರು ಸ್ವಲ್ಪ ಯೆಲ್ಲೋ ಕಲರ್ ಇದೆ, ಅದಕ್ಕೆ ನಾನು ಯೆಲ್ಲೋ ಕಲರ್ನ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಮತ್ತು ಸ್ಲೀವಿಗೆ ನಾನು ಸ್ಲೀವಿಗೂ ಸಹ ಡಿಸೈನ್ ಮಾಡಿದ್ದೀನಿ. ಅದು ಸ್ಲೀವ್ ಡಿಸೈನ್ ಸಹ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಅದು ಫ್ರೆಂಡ್ ಮಾತ್ರ ಮಾಡ್ಕೊಂಡಿದ್ದೀನಿ. ಸ್ಲೀವ್ಗೆ ಬಾರ್ಡ್ರು ಒಂದು 6ರಿಂದ 7 ಇಂಚು ಗಂಟ ಬಂದಿದೆ. ಅಂದರೆ ಸ್ಟಾರ್ಟಿಂಗಲ್ಲಿ 1 ಇಂಚು ಗ್ಯಾಪ್ ಬಿಟ್ಟು ನಾನು ಲೈನ್ಸ್ ಥರ ಹಾಕ್ಕೊಂಡಿದ್ದೀನಿ. ಇದೇ ಡಿಸೈನ್ ಲೈನ್ ಅಂದರೆ ಫ್ಲವರ್ ಸೆಂಟ್ರಲ್ಲಿ ಒಂದು ಫ್ಲವರ್ ಹಾಕ್ಕೊಳ್ತಿದ್ನಲ್ವ, ಅದು ಇದಕ್ಕೆ ಫ್ಲವರ್ ಅವ್ರು ನಮ್ಗೆ ಬೇಡ, ಕೆಳಗಡೆ ಒಂದು ಬಾರ್ಡ್ರ್ ಹಾಕ್ಕೊಡಿ, ಮತ್ತು ಬಾರ್ಡ್ರ್ ಎಂಡಲ್ಲಿ ಒಂದು ಬಾರ್ಡ್ರ್ ಹಾಕ್ಕೊಡಿ, ಅಂದರೆ ಬಾರ್ಡ್ರ್ ಎಂಬ್ರಾಯ್ಡಿಂಗ್ ಮಾಡಿಕೊಡಿ ಅಂತ ಹೇಳಿದರು ನಾವು. ಅದೇ ಥರನೇ ನಾನೀಗ ಫ್ರಂಟಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಲೀಫನ್ನು ಡಿಸೈನ್ನ ಈ ಕರ್ಲ್ ಶೇಪು ಸ್ಟ್ರೈಟ್ ಲೈನ್ ಎಲ್ಲನೂ ಅದು ಸ್ಲೀವು ಸಹ ಅದೇ ಥರನೇ ಬಂದಿದೆ. ಅಂದರೆ ಈ ಕಲರ್ ಇಲ್ಲ, ನಾನು ಲೈಟ್ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಇದು ಯೆಲ್ಲೋ ಗೋಲ್ಡ್ ಕಲರ್ ತೊಗೊಂಡು ಮಾಡ್ತಾಯಿದ್ದೀನಿ. ಸ್ಲೀವಿಗೆ ಲೈಟ್ ಗೋಲ್ಡ್ ಕಲರ್ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದು ಲೀಫು ಈ ಕಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ಈ ಡಿಸೈನುಗಳನ್ನ ನಾವು ಟ್ರೇಸು ಸಹ ಮಾಡ್ಕೊಳ್ಬೋದು. ಈ ಹೊಸ್ದಾಗಿ ಕಲಿತಿರೋರು ನನಗೆ ಈ ಡಿಸೈನು ಲೀಫ್ಟು ಬರ್ತಾಯಿಲ್ಲ, ಒಂದು ದೊಡ್ಡದು ಒಂದು ಸಣ್ಣ ಬರ್ತಾಯಿದೆ ಅನ್ನೋರು ಬೇಕಾದರೆ ಅವರು ವೈಟ್ ಮಾರ್ಕರ್ ಪೆನ್ಸಿಲ್ ಬರುತ್ತೆ, ಅದರಲ್ಲೂ ಸಹ ಡ್ರಾಯಿಂಗ್ ಮಾಡಿಕೊಂಡು ಇಲ್ಲ ಟ್ರೇಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಇಲ್ಲ ಡ್ರಾಯಿಂಗ್ ಮಾಡಿಕೊಂಡ್ರೂ ಆಮೇಲೆ ಇದ್ರ ಮೇಲೆ ಬ್ಲೌಸ್ ಪೀಸ್ ಮೇಲೆ ಇವಾಗ ನಾವು ವರ್ಕ್ ಮಾಡ್ತಿರಲ್ವ, ಬ್ಲೌಸ್ ಪೀಸ್ ಮೇಲಿಟ್ಟು ಸಹ ಮಾಡ್ಕೊಳ್ಬೋದು. ನಾನು ಇದಕ್ಕೇನು ಟ್ರೇಸಿಗೇನು ಮಾಡ್ಕೊಳ್ಳಿಲ್ಲ, ಹಾಗೇ ಮಾಡಿದ್ದೀನಿ ನಾನು ಇವಾಗ. ಇದನ್ನು ನೋಡಿ, ಈಗ ಅರ್ಧ ಆಗಿದೆ ಇದು. ಹೀಗೆ ನಾವು ಡಿಸೈನ್ಗಳನ್ನ ಸ್ವಲ್ಪ ಮಾಡ್ತಾ ಹೋಗಬೇಕು. ಮಾಡ್ತಾನೆ ನಮಗೆ ಯಾವ ಡಿಸೈನ್ ಕೊಟ್ಟು ಮಾಡೋಷ್ಟು ತುಂಬ ತಾಳ್ಮೆ ಇರಬೇಕು. ನಾವು ಈ ಮಿಷಿನ್ ವರ್ಕಲ್ಲಿ ಬೇಗ ಮಾಡ್ತೀರಿ ಅಂದರೆ ಆಗಲ್ಲ. ಸ್ವಲ್ಪ ನಾವು ಈಗ ಒಂದು ಲೀಫ್ ನಾವು ಒಂದು ಮೆಜರ್ಮೆಂಟಲ್ಲಿ ನಾವು ಮಾಡಿದ್ರೆ ಇನ್ನೊಂದು ಲೀಫ್ನು ಅದರ ಮೆಜರ್ಮೆಂಟಲ್ಲೇ ಮಾಡಬೇಕಾಗುತ್ತೆ. ಅದಕ್ಕೆ ಆದಷ್ಟು ನೋಡಿಕೊಂಡು ನಾವು ತಾಳ್ಮೆಯಿಂದ ಮಾಡ್ಬೋದು. ನಾನು ಒಂದು ಬ್ಲೌಸ್ಗೆ ಎಷ್ಟು ಅವರು ವರ್ಕ್ ಮಾಡ್ತೀನಿ ಅಂತ ನೀವು ಕಮೆಂಟ್ ಮಾಡಲಿ, ತಿಳಿಸಿ ನನಗೆ. ಅಂದರೆ ಸಿಂಪಲ್ ಡಿಸೈನ್ ಆದರೆ ಎಷ್ಟು ಅವರಲ್ಲಿ ಮಾಡ್ತೀನಿ, ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಆದರೆ ಎಷ್ಟು ಅವರಲ್ಲಿ ಮಾಡ್ತೀನಿ. ಮತ್ತು ನಾನು ಇದೇ ಒಂದೇ ಕೆಲಸವಾಗಿ ವರ್ಕ್ ಮಾಡ್ಕೊಂಡೇ ಕೂತ್ಕೊಳ್ತೀನಿ. ಇಲ್ಲ, ನಾನು ಸ್ವಲ್ಪ ಬ್ಲೌಸ್ ಸಹ ಸ್ಟಿಚಿಂಗ್ ಮಾಡಿ ಸಂಜೆ ಮೇಲೆ ನಾನು ಡಿಸೈನ್ ಮಾಡೋಕ್ಕೆ ಹೋಗ್ತೀನಿ. ಯಾಕೆ ನೀವು ಬೆಳಗ್ಗೆನೇ ಮಾಡ್ಬೋದಲ್ವ ಅಂತ ಕೇಳ್ಬೋದು. ಬೆಳಗ್ಗೆನೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಸಂಜೆ ಗಂಟೆನೂ ನೈಟು ಫುಲ್ಲು ಇದೇ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ನಮಗೆ 2 ಕೆಲಸನೂ ಈ ಕಡೆ ಬಟ್ಟೆ ಹೊಲ್ದಂಗೂ ಆಗಬೇಕು, ಮತ್ತು ಬಟ್ಟೆ ಸ್ಟಿಚಿಂಗ್ ಮಾಡ್ದಂಗೂ ಆಗಬೇಕು, ವರ್ಕ್ ಮಾಡ್ದಂಗೂ ಆಗಬೇಕು ಅಂದ್ಕೊಂಡು ನಾನು ನನಗೆ ಟೈಮ್ ಸಂಜೆ ಮೇಲೆ ಸ್ವಲ್ಪ ನಾನು ಫ್ರೀ ಇರೋದ್ರಿಂದ, ಫ್ರೀ ಇಲ್ಲ ಅಂದ್ರೂ ಕಸ್ಟಮರು ನಮಗೆ ವರ್ಕ್ ಮಾಡಿ ಕೊಡು ಅಂದಾಗ ನಾವು ಫ್ರೀ ಮಾಡ್ಕೊಂಡು ಅದನ್ನು ಆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು. ನಾನು ಈ ಥರ ಟೈಮು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ. ಆದ್ರೂ ನನಗೆ ಟೈಮ್ ಇನ್ನೂ ಸಾಲ್ತಾ ಇಲ್ಲ. ಇದು ಇನ್ನು 4 ಬ್ಲೌಸ್ ವರ್ಕಿದ್ದಿದೆ. ಅವರು ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಕೊಡಿ ಅಂತ ಹೇಳಿದ್ದಾರೆ. ಅದು ಸಹ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ. ನಾನು ಸ್ವಲ್ಪ ಹಾಕಿರೋ ಡಿಸೈನ್ನೇ ಹಾಕಲ್ಲ, ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಹಾಕ್ತೀನಿ ನಾನು. ಒಬ್ಬೊಬ್ಬರು ನಮಗೆ ಈಗ ಡಿಸೈನ್ ಮಾಡಿರ್ತೀನಲ್ವ ನಾನು, ಅದೇ ಥರನೇ ಡಿಸೈನ್ ಮಾಡಿಕೊಡಿ ಅಂತಾರೆ. ಅವ್ರಿಗೂ ಸಹ ಮಾಡಿಕೊಡ್ತೀನಿ. ಅದೆಲ್ಲ ವೀಡಿಯೋ ಏನು ಮಾಡ್ಕೊಳ್ಳಲ್ಲ. ಈಗ ನಾನು ಯಾವುದು ರೀಸೆಂಟಾಗಿ ಮಾಡ್ತಾಯಿದ್ದೀನಿ ಅನ್ನೋದು ಸಹ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಥ್ರೆಡ್ ಯಾಕೋ ತುಂಬ ಕಟ್ ಆಗ್ತಾಯಿತ್ತು ನೋಡಿ. ನಾನು ಲೈಟ್ ಗೋಲ್ಡ್ ಕಲರು ಥ್ರೆಡ್ ತೊಗೊಂಡು ಕರ್ಲ್ ಶೇಪ್ ಥರ ಹಾಕಿದ್ನಲ್ವ, ಅದರಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು. ಅದಕ್ಕೆ ಅದೇನು ಮಾಡ್ತಿದ್ದೆ, ಅಲ್ಲಿ ಸೆಂಟ್ರಲ್ಲೊಂದು ಡಾಟ್ ಥರ ಇಟ್ಕೊಳ್ತಾ ಇದ್ದೆ. 0ಇಂದ 2ಗೆ ಹೋಗಿ 2.5 ಹೋಗಿ, ಅಂದರೆ ಆ ಗ್ಯಾಪು ನಾವು ಎಷ್ಟು ದೊಡ್ಡದು ಚಿಕ್ಕದು ಅನ್ನೋದು ನೋಡಿಕೊಂಡು ನಾವು ಅಲ್ಲಿ ಡಾಟ್ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಚಿಕ್ಕದು ಅನ್ನೋಂಗಿದ್ರೆ 1.5 0ಇಂದ 1.5 ಹೋಗಿ 1.5ಇಂದ 0ಗೆ ಬರ್ಬೋದು. ಇಲ್ಲ ಸ್ವಲ್ಪ ದೊಡ್ಡದು ನಾವು ಕವರ್ ಮಾಡಬೇಕು ಅಂದರೆ 0ಇಂದ 2ಗೆ ಹೋಗಿ 2ಇಂದ 0ಗೆ ಬರಬೇಕು. ಇದು ನಾವು ಸ್ಟಾರ್ಟಿಂಗಲ್ಲಿ ನನಗೂ
ಡಾಟು ಇಡೋಕ್ಕೆ ಬರ್ತಾ ಇರಲಿಲ್ಲ. ಆದಷ್ಟು ನಾನು ಪ್ರಾಕ್ಟೀಸ್ ಮಾಡಿ 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 ಈಗ ಡಾಟ್ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಕರೆಕ್ಟಾಗಿ ಈಗ ಇಟ್ಕೊಳ್ತೀನಿ ನಾನು ಇವಾಗ ಇದನ್ನು. ಅಂದರೆ ಲೈಟ್ ವೈಟ್ ಕಲರು ದಾರ ಹಾಕಿದೆ ನೋಡಿ. ಇವಾಗ ಇದು ಹಸಿರೆ ಕಲರಲ್ಲಿ ಫ್ಲವರ್ ಇದೆ ನೋಡಿ, ಫ್ಲವರ್ ಕಾಣಿಸ್ತಿದೆಯಲ್ಲ, ಆ ಫ್ಲವರಲ್ಲಿ ಲೈಟ್ ಗೋಲ್ಡ್ ಕಲರ್ ಇದೆ, ಲೈಟ್ ವೈಟ್ ಥರ ಇದೆ ಸ್ವಲ್ಪ. ಅದು ಆ ಥರದ್ರಲ್ಲಿ ಹಾಕ್ಕೊಂಡು ಡಾಟ್ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಫುಲ್ಲು ರೆಡಿ ಆಯಿತು. ಅವರು ಡಿಸೈನಲ್ಲೇ ನನಗೆ ಬಾಲ್ ಚೈನ್ ಏನು ತೋರಿಸಿರಲಿಲ್ಲ. ಅವರು ಈ ಥರ ಡಿಸೈನ್ ಬೇಕು ಅಂತ ಅಷ್ಟೇ ಹೇಳಿದರು. ನಾನು ಇದೆಲ್ಲ ಮಾಡಾದ್ಮೇಲೆ ಯಾಕೋ ಸ್ವಲ್ಪ ಪ್ಲೈನ್ ಥರ ಕಾಣಿಸ್ತಾಯಿತ್ತು, ಬೋಡಿ ಥರ ಕಾಣಿಸ್ತಾಯಿತ್ತು. ಅದಕ್ಕೆ ನಾನು ಒಂದು ಲೈನ್ ಬಾಲ್ ಚೈನ್ನ ಆ್ಯಡ್ ಮಾಡಿದೆ. ಬೇಕು ಅನ್ನೋರು 2 ಲೈನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ನನಗೆ ಇದೇ ಡಿಸೈನ್ ಬೇಕು ಅನ್ನೋರು ಸ್ಟಾರ್ಟಿಂಗಲ್ಲೇ 2 ನಂಬರ್ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಂಡು ಸ್ಟೋನ್ ಚೈನು ಬಾಲ್ ಚೈನು ಅದನ್ನು ಹಾಕ್ಕೊಂಡು ಅದಾದಮೇಲೆ ಸಹ ಈ ಥರ ಮಾಡ್ಕೊಳ್ಬೋದು. ಆ ಥರ ಮಾಡಿದಾಗ ಅದು ನೆಕ್ ಡಿಸೈನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದು ನೋಡಿ, ಇವಾಗ ನಾನು ಬಾಲ್ ಚೈನ್ನ ಉಲ್ಟಾಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದವರು ಫ್ರಂಟಿಂದನೂ ಹಾಕ್ಕೊಳ್ಬೋದು. ಅಂದರೆ ನಾವು ಎಂಬ್ರಾಯ್ಡಿಂಗ್ ಕಲಿಬೇಕಾದ್ರೆ ಫ್ರಂಟಿಂದನೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಬ್ಯಾಕಿಂದನೂ ಸಹ, ಅಂದರೆ ಬ್ಯಾಕ್ ನೆಕ್ ಡಿಸೈನ್ ಮಾಡೋದ್ರಿಂದನೂ ಸಹ ಹಾಕ್ಕೊಳ್ಬೋದು. ಅದೇ ಈಗ ಒಬ್ಬೊಬ್ಬರು ನನಗೆ, ನಾನು ಸ್ಟಾರ್ಟಿಂಗಲ್ಲಿ ಒಂದೇ ಸೈಡೇ ಹಾಕ್ತಾಯಿದ್ದೆ. ನಾನು ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತಾ ಇವಾಗ ಸ್ವಲ್ಪ ಫ್ರಂಟಿಂದನೂ, ಅಂದರೆ ಮೇಲ್ಗಡೆ ಶೋಲ್ಡರಿಂದನೂ ಸಹ ಹಾಕ್ತೀನಿ. ಇಲ್ಲ ಫ್ರಂಟ್ ನೆಕ್ಕಿಂದ ಸಹ ಹಾಕ್ತೀನಿ. 2 ಸೈಡೂ ಹಾಕೋದನ್ನು ಸ್ವಲ್ಪ ನಾವು ಕಲಿಬೇಕು. ಈ ಲೀಫುಗಳನ್ನು ಸಹ ಒಂದೇ ಸೈಡೇ ಮಾಡಿಕೊಂಡು ಈ ಕಡೆ ತಿರುಗಿಸ್ಕೊಂಡು ಮಾಡ್ಕೊಳ್ಳೋ ಬದಲು ಒಂದು ಸೈಡಲ್ಲೇ ಆದಷ್ಟು ಲೀಫ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಅದು ಫುಲ್ಲು ಎಲ್ಲ ರೆಡಿ ಆಗಿದೆ. ಇವಾಗ ಇದು ಫ್ರಂಟ್ ಫುಲ್ಲು ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ನೋಡಿ. ಫ್ರಂಟ್ ಈ ಥರ ಬಂದಿದೆ. ಬೋಟ್ ನೆಕ್ ಅಲ್ವಾ, ನೆಕ್ ಸ್ವಲ್ಪ ಅಗಲ ಥರ ಕಾಣಿಸ್ತಾ ಇದೆ ನೋಡಿ. ಬ್ಯಾಕು ಈ ಥರ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರಲ್ಲಿ. ಈ ಥರ ಆಗಿದೆ ನೋಡಿ ನೆಕ್ಕು. ಸೆಂಟಲ್ಲಿ ಅರ್ಧ ಹೂವು ಕೊಟ್ಟಿದ್ದೀನಿ. ಫುಲ್ಲು ರೆಡಿ ಆದಮೇಲೆ ಬೋಟ್ ನೆಕ್ಕಿಗೆ ಈ ಥರ ಬರುತ್ತೆ. ಇದು ಫ್ರಂಟು ಈ ಥರ ಬರುತ್ತೆ. ಸ್ಲೀವ್ ನೋಡಿ, ಸ್ಲೀವ್ ಈ ಥರ ಎಲ್ಲ ಡಿಸೈನ್